ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಹೈವೇ ಮಧ್ಯ ಏಕಾಏಕಿ ಟೈರ್ ಸ್ಫೋಟ, ಕ್ಷಣಾರ್ಧದಲ್ಲೇ ಟ್ರಕ್ಗೆ ಬೆಂಕಿ, ಕಣ್ಣು ಮಿಟುಕಿಸುವಷ್ಟರಲ್ಲಿ ಸಂಪೂರ್ಣ ಲಾರಿ ಭಸ್ಮ. ಉತ್ತರ ಕನ್ನಡ ಗಡಿಭಾಗದ ನಾಗರಗಾಳಿ ಸಮೀಪ ನಡೆದ ಈ ಭೀಕರ ಅಗ್ನಿ ಅವಘಡ ಕೆಲ ಹೊತ್ತಿಗೆ ಕಾಡಿಗೂ ಅಪಾಯ ಉಂಟು ಮಾಡಿತ್ತು. ಹಾಗಾದ್ರೆ ಈ ಘಟನೆ ಹೇಗೆ ನಡೆದಿದೆ? ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿನಿಂದ ಗೋವಾಕ್ಕೆ ಪ್ಲೈವುಡ್ ಸಾಗಿಸುತ್ತಿದ್ದ 16 ಚಕ್ರದ ಟ್ರಕ್ ಸಾಗುವಾಗಲೇ ಏಕಾಏಕಿ ಟೈರ್ ಸ್ಫೋಟಗೊಂಡಿದೆ. ರಾಮನಗರ ಧಾರವಾಡ ರಸ್ತೆಯ ನಾಗರಗಾಳಿ ಮತ್ತು ತಾವರಕಟ್ಟೆ ನಡುವಿನ ಪ್ರದೇಶದಲ್ಲಿ ಭಾನುವಾರ ಸಂಜೆ ಸುಮಾರು 6 ಗಂಟೆ ವೇಳೆಗೆ ಈ ಅವಘಡ ಸಂಭವಿಸಿದೆ. ಟೈರ್ ಸ್ಫೋಟದ ಪರಿಣಾಮ ಟ್ರಕ್ಕಿಗೆ ಬೆಂಕಿ ಹೊತ್ತಿಕೊಂಡು ಕ್ಷಣಾರ್ಧದಲ್ಲೇ ಜ್ವಾಲೆಗಳು ಲಾರಿಯನ್ನೆಲ್ಲ ಆವರಿಸಿದೆ. ಸ್ಥಳೀಯರು ಬೆಚ್ಚಿಬಿದ್ದು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಹಳಿಯಾಳ ಮತ್ತು ಖಾನಾಪುರ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿದರು. ಆದರೆ ಆಗಲೇ ಟ್ರಕ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿ ಭಸ್ಮವಾಗಿತ್ತು. ಇನ್ನೊಂದೆಡೆ ಟ್ರಕ್ಕಿಗೆ ಹೊತ್ತಿಕೊಂಡಿದ್ದ ಬೆಂಕಿ ಹತ್ತಿರದ ಕಾಡಿನತ್ತವೂ ಹರಡಲು ಆರಂಭಿಸಿದ್ದರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸಮಯಕ್ಕೆ ಸ್ಪಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಹೀಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಈ ಸಂಬಂಧ ಲೋಂಡಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ. ಇಲ್ರಿ ಅದು ಯಾರ ಗಾಡಿ ಆಟ ಹಚ್ಚಿ ಗಾಡಿ ಆಟ ಹಚ್ಚಿ ಮೂರ ಬ್ಲಾಕ್ ನಾವು ಅದಕ್ಕೆ ಒಂದು ಗಾಡಿ ಅದೇ ಗಾಡಿ ಆಟ Yeah.